ಸಚೇತನ ಕಾರ್ಯಕ್ರಮದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕ ಪರಿಚಯ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಆ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಪರಿಚಯವನ್ನ ಮತ್ತು ಅವರು ಬರೆದಂತ ಕೃತಿಗಳ ಪರಿಚಯವನ್ನ ನಾವು ಇವತ್ತು ಮಾಡ್ಕೋಬೇಕಾಗಿದೆ. 7ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕ ಪರಿಚಯವನ್ನ ಈಗ ಮಾಡ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವೀಕ್ಷಣೆ ಮಾಡಿ. ಅವ್ರಿಗೆ ಕವಿಗಳು ಬರೆದಂತ ಯಾವ ಕೃತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋದನ್ನ ಭಾವಚಿತ್ರಗಳ ಮುಖಾಂತರ 7ನೇ ತರಗತಿ ವಿದ್ಯಾರ್ಥಿಗಳು ಇದನ್ನ ಪರಿಚಯ ಮಾಡ್ತಾರೆ. ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ನೀಡುತ್ತೆ. ಎಲ್ಲಾ ಭಾಷೆಗಳಲ್ಲೂ ಈ ಒಂದು ಸ್ಪರ್ಧೆ ಇದೆ. ಆದ್ರೆ ನಮ್ಮ ಭಾಷೆಗೆ 8 ಪ್ರಶಸ್ತಿಗಳು ಲಭಿಸಿದೆ. ಬೇರೆ ಯಾವ ಭಾಷೆಗೂ ಈ ಪ್ರಶಸ್ತಿ ಲಭಿಸಿಲ್ಲ. ಅದು ನಮ್ಗೆ ಹೆಮ್ಮೆಯ ವಿಷಯ. ಕನ್ನಡಿಗರಾದ ನಮಗೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂದ್ರೆ ಇದು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆ ಪ್ರಶಸ್ತಿಗಳ ಕವಿಗಳ ಪರಿಚಯ ಇದೆ. ಆದ್ರೆ ಇವಾಗ ಆ ಭಾವಚಿತ್ರ ಮತ್ತು ಅವರು ಬರೆದಂತ ಕೃತಿಗಳ ಪರಿಚಯವನ್ನ 7ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಗೆಲ್ಲ ಮಾಡ್ಕೊಡ್ತಾರೆ. ಸಚೇತನ ಕಾರ್ಯಕ್ರಮದಲ್ಲಿ ಈ ಒಂದು ಪರಿಚಯವನ್ನ ನಿಮ್ಗೆ ಜನನ ಡಿಸೆಂಬರ್ 29, 1904. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ಶ್ರೀ ರಾಮಾಯಣ ದರ್ಶನ. ಮರಣ ನವೆಂಬರ್ 11, 1995. ಇವರ ಹೆಸರು ದಾರಾ ಬೇಂದ್ರೆ. ಜನನ 1999 ಜನವರಿ 31 ಧಾರವಾಡ. ಇವರ ಮರಣ 1981 ಅಕ್ಟೋಬರ್ 29. ಇವರ ಕಾವ್ಯನಾಮ ಅಂಬಿಕಾತನ ದತ್ತ. ಪ್ರಸಿದ್ಧ ಕೃತಿ ನಾಕುತಂತಿ.